ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಚೈತ್ರ. ನಾನಿವತ್ತು ಬಿಗಿನರ್ಸ್ಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಯಾವ ರೀತಿಯಾಗಿ ಐ ಮೇಕಪ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಎಲ್ಲ ವೀಡಿಯೋಸ್ನ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಸೊ ಫಸ್ಟ್ ನಾನಿಲ್ಲಿ ಒಂದು ಪ್ಲಕ್ಕರ್ನ ಯೂಸ್ ಮಾಡಿಕೊಂಡು ನನ್ನ ಐಬ್ರೋಸ್ನ ನೀಟಾಗಿ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಐಬ್ರೋಸ್ ಮಾಡಿದರೆ ಐ ಮೇಕಪ್ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ. ಮನೆಯಲ್ಲೇ ಐಬ್ರೋಸ್ ಮಾಡೋದಕ್ಕೆ ತುಂಬಾ ಟ್ರಿಕ್ಸ್ಗಳಿದೆ, ಅದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಅದರಲ್ಲಿ ಒಂದು ಟ್ರಿಕ್ಕನ್ನು ನಾನೀಗಾಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಡ್ತೀನಿ, ಬೇಕಂದರೆ ನೀವು ಚೆಕ್ ಮಾಡ್ಬೋದು. ಇವಾಗ ನೋಡಿ ಆಲ್ಮೋಸ್ಟ್ ಐಬ್ರೋಸ್ ಆಗಿದೆ. ನಾನೀಗ ಇದನ್ನು ತುಂಬ ಸ್ಪೀಡಾಗಿ ತೋರಿಸಿದ್ದೀನಿ, ಯಾಕಂತ ಹೇಳಿದರೆ ಈ ವಿಡಿಯೋ ಲೆಂದಿ ಆಗಬಾರ್ದಂತ. ನೆಕ್ಸ್ಟ್ ನಾನಿಲ್ಲಿ ನನ್ನ ಐಬ್ರೋಸ್ನ ಡೌನ್ವರ್ಡ್ಸ್ ಮತ್ತು ಅಪ್ವರ್ಡ್ಸಲ್ಲಿ ಕೂಮ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಸ್, ಈಗ ಐಬ್ರೋಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಐ ಮೇಕಪ್ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಒಂದು ಮಾಯಿಶ್ಚರೈಸರ್ ತೊಗೊಂಡು ಎರಡೂ ಸೈಡು ನೀಟಾಗಿ ಮಾಯಿಶ್ಚರೈಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮೇಕಪ್ ಬೇಸಾಗಿ ಫೌಂಡೇಶನ್ನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಫೌಂಡೇಶನ್ನ ಸ್ವಲ್ಪ ಅಪ್ಲೈ ಮಾಡಿ ಅದನ್ನು ಒಂದು ಫ್ಲಫಿ ಬ್ರಷ್ ತೊಗೊಂಡು ಅದರಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಐ ಮೇಕಪ್ಪು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಅದು ನಮ್ಮ ಸ್ಕಿನ್ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಅಂತ ಹೇಳಿದರೆ, ನ್ಯಾಚುರಲ್ ಲುಕ್ ಕೊಡಬೇಕು ಅಂತ ಹೇಳಿದರೆ ಮೇಕಪ್ ಬೇಸ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ಕನ್ಸಿಲರನ್ನು ತೊಗೊಂಡು ಅದನ್ನು ಕೂಡ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಕಾಂಪ್ಯಾಕ್ಟ್ ಪೌಡರ್ನು ಕೂಡ ಸ್ವಲ್ಪ ತೊಗೊಂಡು ಅದೇ ಸೇಮ್ ಬ್ರಷಲ್ಲಿ ನಾನು ಮತ್ತೆ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ಐಬ್ರೋ ಫಿಲ್ಲಿಂಗ್ ಮಾಡಬೇಕು. ಆ್ಯಸ್ ಯೂಶ್ವಲ್ ನನ್ನ ಐಬ್ರೋಸ್ ನ್ಯಾಚುರಲ್ ಆಗಿ ಚೆನ್ನಾಗಿರೋದ್ರಿಂದಾಗಿ ನಾನು ಜಾಸ್ತಿ ಏನು ಫಿಲ್ ಮಾಡೋದಿಲ್ಲ. ಜಸ್ಟ್ ಇನ್ನರ್ ಕಾರ್ನರಲ್ಲಿ ಮತ್ತು ನನ್ನ ಲೆಫ್ಟ್ ಐಬ್ರೋದಲ್ಲಿ ಮಿಡ್ ಪಾರ್ಟಲ್ಲಿ ಸ್ವಲ್ಪ ನಾನು ಫಿಲ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಒಂದು ಬ್ರಷ್ ತೊಗೊಂಡು ಅದನ್ನು ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ, ಸೊ ದಟ್ ನ್ಯಾಚುರಲ್ ಲುಕ್ ಕೊಡುತ್ತೆ. ಈಗ ಐಬ್ರೋಸ್ ಫಿಲ್ಲಿಂಗ್ ಕೂಡ ಆಯಿತು. ಈಗ ಆ್ಯಕ್ಚುಯಲ್ ಐ ಮೇಕಪ್ ಸ್ಟಾರ್ಟ್ ಆಗ್ತಿದೆ. ಅದರಲ್ಲಿ ನಾನು ಫಸ್ಟ್ ಒಂದು ಬಂದುಬಿಟ್ಟು ಮಿಸ್ ರೋಸಿಂದು ಐ ಶ್ಯಾಡೋಸ್ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಲೈಟ್ ಆರೆಂಜ್ ಕಲರ್ದು ಐ ಶ್ಯಾಡೋ ತೊಗೊಂಡು ಅದನ್ನು ಕಂಪ್ಲೀಟಾಗಿ ನನ್ನ ಐಸ್ ಮೇಲೆ ಇನ್ಕ್ಲೂಡಿಂಗ್ ಐ ಲಿಡ್ ಅಥವಾ ಇನ್ನರ್ ವಿ ಏನಿದೆ ಅಥವಾ ಔಟರ್ ವಿ ಏನಿದೆ ಎಲ್ಲ ಕಡೆ ನೀಟಾಗಿ ಅದನ್ನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಡಾರ್ಕ್ ಕಲರ್, ನಿಮಗೆ ಇಷ್ಟ ಆಗಿರೋಂಥ ಡಾರ್ಕ್ ಕಲರ್ನ ನೀವು ತೊಗೊಬೋದು. ನಾನಿಲ್ಲಿ ಒಂದು ಡಾರ್ಕ್ ಪರ್ಪಲ್ ಕಲರ್ನ ತೊಗೊಂಡು ಜಸ್ಟ್ ನನ್ನ ಔಟರ್ ವಿ ಏನಿದೆ ಅಲ್ಲಿಗೆ ಮಾತ್ರ ಅಪ್ಲೈ ಮಾಡ್ತಾಯಿದ್ದೀನಿ. ಈಗ ಅದನ್ನು ಸ್ವಲ್ಪ ಹಾಗೆ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದರೆ, ನನ್ನ ಕ್ರೀಸ್ ಲೈನ್ ಏನಿದೆ ಅಂದರೆ ನಾವೀಗ ನಮ್ಮ ಕಣ್ಣನ್ನು ಕ್ಲೋಸ್ ಮಾಡುವಾಗ ಮತ್ತು ಓಪನ್ ಮಾಡುವಾಗ ಒಂದು ಲೈನ್ ಕ್ರಿಯೇಟ್ ಆಗುತ್ತಲ್ವ, ಆ ಲೈನ್ ಮೇಲೇ ಹಾಗೆ ಅದೇ ಸೇಮ್ ಡಾರ್ಕ್ ಕಲರ್ದು ಐ ಶ್ಯಾಡೋ ಏನಿದೆ ಅದನ್ನು ನಾನು ಬ್ಲೆಂಡ್ ಮಾಡಿಕೊಂಡೆ. ನೆಕ್ಸ್ಟ್ ಏನಂತ ಹೇಳಿದರೆ, ಒಂದು ಐಲೈಟರ್ನ ತೊಗೊಂಡು ನನ್ನ ಐಲಿಡ್ ಮೇಲೆ ಹಾಗೆ ನನ್ನ ಬೆರಳಲ್ಲಿ ಸ್ವಲ್ಪ ಅಪ್ಲೈ ಮಾಡ್ತಾಯಿದ್ದೀನಿ. ಈಗ ಒಂದು ರೌಂಡ್ ಬ್ರಷ್ನ ತೊಗೊಂಡು ಅದರಲ್ಲಿ ಐಲೈಟರ್ನ ನಾನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ಅದು ಐಲೈಟರ್ ಸಪ್ರೇಟು ಮತ್ತು ಐ ಶ್ಯಾಡೋ ಸಪ್ರೇಟಾಗಿ ಕಾಣಿಸೋದಿಲ್ಲ, ಎರಡು ಕೂಡ ಇವನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಗೋಲ್ಡನ್ ಕಲರಿಂದು ಹೈಲೈಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಯೂಶ್ವಲಾಗಿ ಗೋಲ್ಡನ್ ಕಲರು ಬೇರೆ ಎಲ್ಲ ಕಲರಿಂದು ಐ ಶ್ಯಾಡೋಸ್ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಹಾಗಾಗಿ ನಾನಿಲ್ಲಿ ಗೋಲ್ಡನ್ ಕಲರ್ನ ಯೂಸ್ ಮಾಡ್ತಿದ್ದೀನಿ. ಸೊ ಫೈನಲಿ ಈಗ ಐ ಶ್ಯಾಡೋಸ್ ಎಲ್ಲ ಅಪ್ಲೈ ಮಾಡಾಯಿತು. ನೆಕ್ಸ್ಟ್ ಒಂದು ಬಂದುಬಿಟ್ಟು ನಾನು ಐಲೈನರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನಿಲ್ಲಿ ಐಲೈನರ್ನ ತುಂಬ ತಿಕ್ಕಾಗೂ ಆಗ್ತಾಯಿಲ್ಲ, ತುಂಬ ತಿನ್ನಾಗೂ ಆಗ್ತಾಯಿಲ್ಲ, ಮೀಡಿಯಮಾಗಿ ಆಗ್ತಿದ್ದೀನಿ. ಹಾಗೆ ನಾನು ಐಲೈನರ್ ವಿಂಗನ್ನು ಕೂಡ ಕ್ರಿಯೇಟ್ ಮಾಡ್ತಾಯಿಲ್ಲ. ಆ್ಯಂಡ್ ಐಲೈನರ್ ಅಪ್ಲೈ ಮಾಡೋದಕ್ಕೆ ಇರೋಂಥ ಒಂದು ಟ್ರಿಕ್ ಏನಂತ ಹೇಳಿದರೆ, ನೀವು ಯಾವಾಗಲೂ ಸ್ಟಾರ್ಟ್ ಮಾಡುವಾಗ ಮಿಡ್ ಸೆಕ್ಷನಿಂದ ಸ್ಟಾರ್ಟ್ ಮಾಡಿ, ಇನ್ನರ್ ಕಾರ್ನರಿಂದ ಸ್ಟಾರ್ಟ್ ಮಾಡಬೇಡಿ. ಸೊ ನೀವು ಫಸ್ಟಿಗೆ ಇನ್ನರ್ ಕಾರ್ನರಿಂದ ಸ್ಟಾರ್ಟ್ ಮಾಡಿದರೆ ನಿಮ್ಮ ಐಲೈನರ್ ಏನಿದೆ ಅದು ತುಂಬ ತಿಕ್ಕಾಗಿ ಬಂದುಬಿಡುತ್ತೆ ಮತ್ತು ಕೊನೆಗೆ ನಿಮಗೆ ತಿನ್ನಾಗ್ಬಿಡುತ್ತೆ. ಸೊ ನಿಮಗೆ ಐಡಿಯಾ ಗೊತ್ತಾಗೋದಿಲ್ಲ. ಹಾಗಾಗಿ ಯಾವಾಗಲೂ ಸ್ಟಾರ್ಟ್ ಮಾಡುವಾಗ ಮಿಡ್ ಸೆಕ್ಷನಿಂದಲೇ ಆದಷ್ಟು ಸ್ಟಾರ್ಟ್ ಮಾಡಿ, ನಂತರ ಅದನ್ನು ಇನ್ನರ್ ಕಾರ್ನರಿಗೆ ಜಾಯಿಂಟ್ ಮಾಡಿ. ಇವಾಗ ಐಲೈನರ್ ಅಪ್ಲೈ ಮಾಡಾಯಿತು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಕಾಜಲ್ನ ಅಪ್ಲೈ ಮಾಡಬೇಕು. ನಾನಿಲ್ಲಿ ನನ್ನ ಲೋವರ್ ವಾಟರ್ ಲೈನಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮ್ಮ ಕಣ್ಣೇನಾದರೂ ತುಂಬ ಚಿಕ್ಕದಾಗಿದ್ದರೆ, ಹಾಗೆ ನಿಮ್ಮ ಕಣ್ಣು ದೊಡ್ಡದಾಗಿ ಕಾಣಿಸ್ಬೇಕು ಅಂತ ಹೇಳೋರಿಗೆ ನೀವು ಆದಷ್ಟು ತಿಕ್ಕಾಗಿ ಅಪ್ಲೈ ಮಾಡಿ, ಆವಾಗ ಕಣ್ಣು ದಪ್ಪವಾಗಿ ಕಾಣಿಸುತ್ತೆ.
ನೆಕ್ಸ್ಟ್ ಒಂದು ಬಂದುಬಿಟ್ಟು ನಾನಿಲ್ಲಿ ಮಸ್ಕರಾನ ಅಪ್ಲೈ ಮಾಡ್ತಾಯಿದ್ದೀನಿ. ಮಸ್ಕರಾನ ಅಪ್ಪರ್ ಲ್ಯಾಶಸ್ ಹಾಗೆ ಲೋವರ್ ಲ್ಯಾಶಸ್ ಎರಡಕ್ಕೂ ಕೂಡ ಅಪ್ಲೈ ಮಾಡಬೇಕು. ಹಾಗೆ ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡಿರುವಂಥ ಎಲ್ಲ ಮೇಕಪ್ ಪ್ರಾಡಕ್ಟ್ಸ್ನ ಕೂಡ ರಿವ್ಯೂ ಮಾಡಿಬಿಟ್ಟು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಡ್ತೀನಿ, ಬೇಕಂದರೆ ನೀವು ಚೆಕ್ ಮಾಡ್ಬೋದು. ಸೊ ಈಗ ಮಸ್ಕರನ್ನು ಕೂಡ ಅಪ್ಲೈ ಮಾಡಾಯಿತು. ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಹೈಲೈಟರ್ನ ಮತ್ತೆ ನಾವು ನಮ್ಮ ಐಬ್ರೋಸ್ದು ಔಟರ್ ಕಾರ್ನರ್ ಏನಿದೆ ಅಲ್ಲಿಗೆ ಅಪ್ಲೈ ಮಾಡಬೇಕಾಗತ್ತೆ. ಹಾಗೆ ನಮ್ಮ ಕಣ್ಣಿನ ಇನ್ನರ್ ಕಾರ್ನರಲ್ಲಿ ಕೂಡ ನಾನು ಎರಡೂ ಕಣ್ಣಿಗೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಆದಷ್ಟು ಬ್ರೈಟ್ ಕಲರ್ ಅಂದರೆ ವೈಟ್ ಕಲರ್ ಇಲ್ಲಾಂದರೆ ಸಿಲ್ವರ್ ಕಲರ್ ಅಪ್ಲೈ ಮಾಡಿದರೆ ಅದು ತುಂಬ ಎದ್ದು ಕಾಣಿಸುತ್ತೆ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟೇ ಇವತ್ತಿನ ಈ ವಿಡಿಯೋ. ಇವತ್ತಿನ ನನ್ನ ಐ ಮೇಕಪ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.